ಜಗತ್ತಿನ ಅತ್ಯಂತ ಶ್ರೀಮಂತ ಜನರು ತಮ್ಮ ಸರಿಯಾದ ಯೋಚನೆ ಮತ್ತು ಮೈಂಡ್ ಸೆಟ್ ನಿಂದ ಇವತ್ತು ಶ್ರೀಮಂತರಿಂದ ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಜಗತ್ತಿನ 95% ಗಿಂತ ಹೆಚ್ಚು ಜನರು ಬೇಡದೇ ಇರೋ ವಿಷಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಬಡವರಿಂದ ಕಡು ಬಡವರಾಗ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವು ಅವಶ್ಯವಾಗಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಈ ಎಲ್ಲ ಸಕ್ಸಸ್ಫುಲ್ ಜನರ ಪವರ್ಫುಲ್ ಮೈಂಡ್ ಸೆಟ್ ಮತ್ತು ಯೋಚನೆಯ ಹಿಂದೆ ಒಂದು ಸರಿಯಾದ ಪವರ್ಫುಲ್ ಡೈಲಿ ರೋಟೀನ್ ನ ತುಂಬಾ ದೊಡ್ಡ ಶಕ್ತಿ ಇರುತ್ತೆ. ಪೂರ್ ಮೈಂಡ್ ಸೆಟ್ ಜನರು ಯಾವತ್ತೂ ಕೂಡ ಇದನ್ನ ಫಾಲೋ ಮಾಡೋದಿಲ್ಲ. ಇದನ್ನ ನಾನು ಹೇಳ್ತಾ ಇಲ್ಲ, ಒಂದು ರಿಪೋರ್ಟ್ ಹೇಳ್ತಾ ಇದೆ. ಪ್ರಪಂಚದ 92% ಶ್ರೀಮಂತ ಜನರು ಪ್ರತಿದಿನ ಒಂದು ಸರಿಯಾದ ರೊಟೀನ್ ನೊಂದಿಗೆ ಸಾಕ್ತಾ ಇದ್ದಾರೆ. ಅಂದ್ರೆ ಈ ಎಲ್ಲ ಮಾತುಗಳನ್ನ ಗಮನಿಸಿದಾಗ ಒಬ್ಬ ಕಾಮನ್ ಸೆನ್ಸ್ ಇರೋ ವ್ಯಕ್ತಿಗೂ ಗೊತ್ತಾಗತ್ತೆ ಅಂತದ್ದೇನು ಪವರ್ ಇದೆ ಈ ಡೈಲಿ ರೊಟೀನ್ ನಲ್ಲಿ. ಸಕ್ಸಸ್ಫುಲ್ ಜನರು ಇದನ್ನ ಫಾಲೋ ಮಾಡ್ತಾ ಹೇಗೆ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಟಾಪ್ ಸಕ್ಸಸ್ಫುಲ್ ಜನ ಫಾಲೋ ಮಾಡೋ ರೊಟೀನ್ ನ ಒಂದು ಬೇರೆಯದೇ ಲೆವೆಲ್ ನಲ್ಲಿ ಹೋಗಿ ಮಹಾನ್ ಬ್ರಹ್ಮಚರ್ಯದ ದಿನಚರ್ಯದ ಬಗ್ಗೆ ತಿಳ್ಕೊಂಬರೋಣ. ಇದರಿಂದ ನಿಮ್ಮ ಲೈಫ್ ನಲ್ಲಿ ತುಂಬಾ ದೊಡ್ಡ ಸಕ್ಸಸ್ ಮತ್ತು ತುಂಬಾ ದೊಡ್ಡ ಮೊತ್ತದ ಅಮೌಂಟ್ ಅನ್ನ ನೀವು ಸಂಪಾದನೆ ಮಾಡಬಹುದು. ಇದೆಲ್ಲದರ ಜೊತೆಗೆ ನಿಮ್ಮೊಳಗೆ ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕವಾಗಿರೋ ಅದ್ಭುತವಾದ ಪರಿಣಾಮಗಳನ್ನ ಕಾಣಬಹುದು. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಮಾತೇನಂದ್ರೆ, ನಿಮ್ಮಲ್ಲಿ ಎಷ್ಟು ಜನ ನಾನು ಹೇಳೋ ಈ ವಿಷಯವನ್ನ ಅರ್ಥ ಮಾಡಿಕೊಂಡು ಎಷ್ಟು ವಾರಗಳವರೆಗೆ ಪಾಲನೆ ಮಾಡ್ತೀರಾ ಅನ್ನೋದು. ನಂಬರ್ 1, ಎಲ್ಲದಕ್ಕಿಂತ ಮೊದಲು ಒಬ್ಬ ಬ್ರಹ್ಮಚಾರಿಯ ದಿನ ಶುರುವಾಗೋದು ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ. ಸಾಕಷ್ಟು ಪುರಾಣ ಮತ್ತು ಆಯುರ್ವೇದಗಳಲ್ಲಿ ಹೇಳಲಾಗಿದೆ, ಯಾವುದೇ ಒಬ್ಬ ವ್ಯಕ್ತಿಯು ಸೂರ್ಯ ಉದಯಿಸುವ 1.5 ಗಂಟೆ ಮುಂಚೆ ಎದ್ದೇಳಬೇಕು ಅಂತ. ನಾವು ಇವಾಗ ಸನ್ರೈಸ್ ಅಂತ ಗೂಗಲ್ ಮಾಡಿದ್ರೆ ಅದು ಸರಿಯಾಗಿ 6:37 ಅಂತ ತೋರಿಸುತ್ತೆ. ಇದರ 1.5 ಗಂಟೆ ಮುಂಚೆ ಅಂದ್ರೆ ಸರಿಯಾಗಿ 5 ಗಂಟೆ ಈ ಸಮಯದಲ್ಲಿ ಏಳೋ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಬೆಳಗಿನ ಜಾವದ 4ರಿಂದ 5:30 ನಡುವಿನ ಸಮಯವನ್ನ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಇದು ತುಂಬಾನೇ ಪವರ್ಫುಲ್ ಟೈಮ್ ಆಗಿದೆ. ಈ ಸಮಯದಲ್ಲಿ ನೀವು ಎದ್ದು ಮುಖನ ತೊಳೆದು 10ರಿಂದ 15 ನಿಮಿಷ ಭಗವಂತನನ್ನ ಪ್ರಾರ್ಥನೆ ಮಾಡಿ, ಭಗವಂತನಿಗೆ ಧನ್ಯವಾದವನ್ನ ಹೇಳಿ, ನಿಮಗೆ ಹೊಸ ಜೀವನವನ್ನ ಕೊಟ್ಟಿದ್ದಕ್ಕೆ, ಹೊಸ ದಿನವನ್ನ ಕೊಟ್ಟಿದ್ದಕ್ಕೆ. ಈ ದಿನವನ್ನ ಒಂದು ಸರ್ವಶ್ರೇಷ್ಠ ಕಾರ್ಯಕ್ಕೆ ಬಳಸಿಕೊಳ್ಳಿ. ನಿಮ್ಮ ಗೋಲ್ ನ ಮೇಲೆ ಖರ್ಚು ಮಾಡಿ ಮತ್ತು ಯೋಚನೆ ಮಾಡಿ ಹೇಗೆ ಈ ದಿನವನ್ನ ನಿನ್ನೆಗಿಂತ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಬಹುದು ಅಂತ. ನಂಬರ್ 2, ತಾಮ್ರದ ಬಿಂದಿಗೆಯಲ್ಲಿರೋ ಶುದ್ಧ ಹಾಗೂ ಸ್ವಚ್ಛವಾದ ಅರ್ಧ ಲೀಟರ್ ನಿಂದ 1 ಲೀಟರ್ ನವರೆಗೆ ನೀರನ್ನ ಕುಡಿಯಿರಿ. ತಾಮ್ರದ ಬಿಂದಿಗೆಯ ನೀರನ್ನ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಉಪಯೋಗ ಇದೆ ಅಂತ ಆಯುರ್ವೇದ ಹೇಳುತ್ತೆ. ಈ ನೀರು ನಮ್ಮ ದೇಹದ ಲಿವರ್ ಹಾಗೂ ಕಿಡ್ನಿಯನ್ನ ತುಂಬಾ ಆರೋಗ್ಯಕರವಾಗಿ ಇಡುತ್ತೆ. ತಾಮ್ರದ ಬಿಂದಿಗೆಯ ನೀರನ್ನ ಕುಡಿಯೋದ್ರಿಂದ ನಮ್ಮ ಚರ್ಮವು ಬೆಳಕಿನಂತೆ ಹೊಳೆಯುತ್ತೆ. ನಮ್ಮ ದೇಹದಲ್ಲಿರೋ ಸಾಕಷ್ಟು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಈ ನೀರು ಹೊರ ಹಾಕುತ್ತದೆ. ಈ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ನೀರನ್ನ ಯಾವತ್ತೂ ನಿಂತ್ಕೊಂಡು ಕುಡಿಯೋಕೆ ಹೋಗ್ಬೇಡಿ. ಕುಳಿತುಕೊಂಡು ಆರಾಮವಾಗಿ ನಿಧಾನವಾಗಿ ಕುಡಿಯಿರಿ. ನಂಬರ್ 3, ನಿಮ್ಮ ಬಾಯಿ ಮತ್ತು ಮುಖವನ್ನ ಚೆನ್ನಾಗಿ ತೊಳ್ಕೊಳ್ಳಿ. ನಂತರ 1 ಗಂಟೆ ನಿಮ್ಮ ಶರೀರ ಮತ್ತು ಮನಸ್ಸನ್ನ ಮಜಬೂತುಗೊಳಿಸಲು ಎಕ್ಸರ್ಸೈಸ್ ಅನ್ನ ಮಾಡಿ. ಪ್ರಾರಂಭದಲ್ಲಿ ನೀವು ಆಸನಗಳಲ್ಲಿ ಮಾಡೋದು ಒಳ್ಳೆಯದು. ಹೇಗಂದ್ರೆ ವಜ್ರಾಸನ, ಪದ್ಮಾಸನ, ನಿವರ್ಗಾಸನ, ಧನುರಾಸನ ಮತ್ತು ಸಿದ್ಧಾಸನ ಇಂಥವುಗಳಿಂದ ಟ್ರೈ ಮಾಡಿ. ನಂತರ ಪ್ರಾಣಾಯಾಮ ಮಾಡಿ. ಹೇಗಂದ್ರೆ ಅನುಲೋಮ ವಿಲೋಮ, ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮ, ಈ ರೀತಿಯಾದಂತಹ ಪ್ರಾಣಾಯಾಮಗಳನ್ನ ಟ್ರೈ ಮಾಡಿ. ಮತ್ತು ಕೊನೆಯದಾಗಿ ಒಂದು ಶಾಂತವಾದ ಸ್ಥಳದಲ್ಲಿ ಕೂತು ಧ್ಯಾನದ ಮೇಲೆ ಫೋಕಸ್ ಮಾಡಿ. ನಿಮ್ಮ ಇಂದ್ರಿಯದ ಮೇಲೆ ಫೋಕಸ್ ಮಾಡಿ. ನಿಮ್ಮ ಮಸ್ತಿಷ್ಕವನ್ನ ಶಾಂತಗೊಳಿಸಿ. ಧ್ಯಾನ ಎಲ್ಲ ಮುಗಿದ ನಂತರ ಪುಲ್ ಅಪ್ಸ್, ರನ್ನಿಂಗ್ ಮಾಡೋದು, ಪುಷ್ ಅಪ್ಸ್ ಹೊಡೆಯೋದು, ಈ ರೀತಿಯಾದಂತಹ ಎಕ್ಸರ್ಸೈಸ್ ಗಳನ್ನ ನೀವು ಮಾಡಿ. ನಿಮ್ಮ ದೇಹದಿಂದ ಬೆವರು ಬರುವಂತ ಯಾವುದೇ ಎಕ್ಸರ್ಸೈಸ್ ಅನ್ನು ಕೂಡ ನೀವು ಮಾಡಬಹುದು. ಈ ಎಲ್ಲ ಎಕ್ಸರ್ಸೈಸ್, ಪ್ರಾಣಾಯಾಮ, ಧ್ಯಾನದ ನಂತರ ನೀವು ದಿನ ಪೂರ್ತಿ ಎನರ್ಜೆಟಿಕ್ ಆಗಿ ಇರ್ತೀರಾ, ಪೂರ್ತಿಯಾಗಿ ಆಕ್ಟಿವ್ ಆಗಿರ್ತೀರಾ. ದಿನವಿಡೀ ಕೆಲಸ ಮಾಡಿದ್ರು ಕೂಡ ನಿಮಗೆ ಸುಸ್ತಾಗೋದಿಲ್ಲ. ನಿಮ್ಮ ಮೆದುಳು ಶಾಂತವಾಗಿರುತ್ತೆ ಮತ್ತು ಪಾಸಿಟಿವಿಟಿ ಇಂದ ಇರುತ್ತೆ. ನಂಬರ್ 4, ಈ ತರಹದ ಎಲ್ಲ ಎಕ್ಸರ್ಸೈಸ್ ಗಳನ್ನ ಮಾಡಿದ ನಂತರ ತಣ್ಣೀರಿನಿಂದ ಸ್ನಾನ ಮಾಡಿ. ತಣ್ಣೀರಿನ ಸ್ನಾನ ದೇಹವನ್ನ ಸ್ಟ್ರಾಂಗ್ ಮಾಡುತ್ತೆ ಮತ್ತು ತಣ್ಣೀರಿನ ಸ್ನಾನದಿಂದ ನಿಮ್ಮ ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಲೆವೆಲ್ ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ. ನಂಬರ್ 5, ಸ್ನಾನದ ನಂತರ ನೀವು 10ರಿಂದ 15 ನಿಮಿಷ ಭಗವಂತನನ್ನ ಶಾಂತ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ. ಈ ಸಮಯದಲ್ಲಿ ಹನುಮಾನ್ ಚಾಲಿಸವನ್ನು ಸಹ ಓದಬಹುದು. ನಿಮಗೆ ಗೊತ್ತಿರುವ ಅಥವಾ ನಿಮಗೆ ಇಷ್ಟವಾಗಿರುವ ಯಾವುದೇ ಮಂತ್ರವನ್ನು ಕೂಡ ಈ ಸಮಯದಲ್ಲಿ ನೀವು ಪಠಣೆ ಮಾಡಬಹುದು. ಈ 10ರಿಂದ 15 ನಿಮಿಷ ನಿಮ್ಮನ್ನ ನೀವು ಸಂಪೂರ್ಣವಾಗಿ ಭಗವಂತನಲ್ಲಿ ಸಮರ್ಪಿಸಿಕೊಳ್ಳಿ. ಒಬ್ಬ ಬ್ರಹ್ಮಚಾರಿಯ ಇನ್ನೊಂದು ಬೆಸ್ಟ್ ರೂಟೀನ್ ಏನು ಅಂದ್ರೆ, ಅದುವೇ ಬ್ರೇಕ್ಫಾಸ್ಟ್ ನಲ್ಲಿ ಒಳ್ಳೆಯ ಊಟವನ್ನ ಮಾಡೋದು. ಎಂತಹ ಆಹಾರ ಅಂದ್ರೆ ಅದು ಸಾತ್ವಿಕವಾಗಿದ್ದು ಅದರಲ್ಲಿ ಪ್ರೋಟೀನ್, ವಿಟಮಿನ್ಸ್ ಗಳು ಮತ್ತು ಹಸಿ ತರಕಾರಿ ಹಾಗೂ ಹಣ್ಣುಗಳನ್ನು ಸಹ ತಿನ್ನಬಹುದು. ಇದರ ಜೊತೆಗೆ ನಿಮಗೇನಾದ್ರೂ ಸಾಧ್ಯ ಆದ್ರೆ ಒಣದ್ರಾಕ್ಷಿ ಮತ್ತು ಹಾಲು, ಬಾದಾಮಿಯನ್ನು ಕೂಡ ತಿನ್ನಿ. ಬೆಳಗಿನ ಬ್ರೇಕ್ಫಾಸ್ಟ್ ಅನ್ನು 8ರಿಂದ 9 ಗಂಟೆ ಒಳಗಡೆ ಮಾಡೋದು ತುಂಬಾನೇ ಉತ್ತಮ. ನಂಬರ್ 6, ಬ್ರೇಕ್ಫಾಸ್ಟ್ ಮುಗಿದ ನಂತರ ನೀವು ದೈನಂದಿನ ಯಾವ ಕೆಲಸವನ್ನ ಮಾಡ್ತಿರೋ ಅದರಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಗುರಿ ಏನಿದೆ, ನಿಮ್ಮ ಡ್ರೀಮ್ ಏನಿದೆ ಅದರ ಮೇಲೆ ಕೆಲಸ ಮಾಡಿ. ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರೆ ಓದೋದ್ರ ಮೇಲೆ ಫೋಕಸ್ ಮಾಡಿ. ಜಾಬ್ ಮಾಡ್ತಾ ಇದ್ರೆ ಜಾಬ್ ಮೇಲೆ ಕೆಲಸ ಮಾಡಿ. ಇಲ್ಲಾಂದ್ರೆ ನಂತರ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರೆ, ಲರ್ನರ್ ಆಗಿದ್ರೆ ಹೊಸ ಹೊಸ ಸ್ಕಿಲ್ಸ್ ಗಳನ್ನ ಕಲಿಯೋದ್ರ ಮೇಲೆ ಫೋಕಸ್ ಮಾಡಿ. ಒಟ್ಟಾರೆಯಾಗಿ ಏನಾದ್ರೂ ಒಂದು ಮಾಡ್ತಾನೆ ಇರಿ, ಸಮಯ ವ್ಯರ್ಥ ಮಾಡೋದನ್ನ ಬಿಟ್ಟು. ನಂತರ ಮಧ್ಯಾಹ್ನದ ಊಟವನ್ನ 12ರಿಂದ 1 ಗಂಟೆ ಒಳಗಡೆ ಮಾಡಿ. ಈ ಸಮಯದ
ಸಮಯದ ಊಟವನ್ನ ನೀವು ಮಿನಿಮಮ್ ಲೆವೆಲ್ ನಲ್ಲಿ ಮಾಡ್ಬೇಕಾಗತ್ತೆ. ಬಹಳಷ್ಟು ಜನ ಹೊಟ್ಟೆ ತುಂಬುವವರೆಗೂ ಊಟ ಮಾಡ್ಬಿಡ್ತಾರೆ. ಇದರಿಂದ ಕೆಲಸದ ಸಮಯದಲ್ಲಿ ನಿದ್ದೆ ಬರೋದು, ಶಾರೀರಿಕ ಮತ್ತು ಮಾನಸಿಕವಾಗಿ ಆಲಸ್ಯಕ್ಕೆ ಒಳಗಾಗೋದು ಆಗತ್ತೆ. ಆದ್ದರಿಂದ ಮಧ್ಯಾಹ್ನದ ಊಟನ ಬ್ಯಾಲೆನ್ಸ್ ನಲ್ಲಿ ಮಾಡಿ. ಇದರ ಜೊತೆಗೇನೆ ನೀವು ಈ ರೀತಿಯಾಗಿರೋ ಊಟಗಳನ್ನು ಸಹ ಮಾಡೋ ಆಗಿಲ್ಲ. ಹೆಚ್ಚು ಮಸಾಲೆ ಆಗಿರೋ, ಹೆಚ್ಚು ಸ್ಪೈಸಿ ಆಗಿರೋ ಮತ್ತು ಹೆಚ್ಚು ಆಯಿಲಿ ಆಗಿರೋ ಫುಡ್ ಗಳನ್ನ ತಿನ್ನಕ್ ಹೋಗ್ಬೇಡಿ. ಇದರಿಂದ ಮನಸ್ಸು ಪ್ರಚೋದನೆಗೆ ಮತ್ತು ಚಂಚಲತೆಗೆ ಒಳಗಾಗುತ್ತೆ. ಆದಷ್ಟು ಜಂಕ್ ಫುಡ್ ಗಳನ್ನ ಅವಾಯ್ಡ್ ಮಾಡಿ. ಇವುಗಳನ್ನೆಲ್ಲ ನೀವು ತಿಂತಾ ಇದ್ರೆ ನೀವು ತುಂಬಾ ಸಮಯದವರೆಗೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡೋದಕ್ಕೆ ಆಗೋದಿಲ್ಲ. ನಂತರ ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ಬಿಡಿ. ನಂಬರ್ 7, ಸಾಯಂಕಾಲ ಯಾವಾಗ ನೀವು ಜಾಬ್ ನಿಂದ ಮನೆಗೆ ಬರ್ತಿರೋ, ಕಾಲೇಜ್ ನಿಂದ ಮನೆಗೆ ಬರ್ತಿರೋ, ಸಾಧ್ಯ ಆದ್ರೆ ಸ್ನಾನ ಮಾಡಿ. ಇಲ್ಲ ಅಂದ್ರೆ ಕೈಕಾಲು ಮುಖನ ತೊಳ್ಕೊಳ್ಳಿ. ಸಾಧ್ಯ ಆದ್ರೆ ನಿಮ್ಮ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ, ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿರೋ ಭಗವಂತನಲ್ಲಿ ಸ್ವಲ್ಪ ಹೊತ್ತು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಂತರ 7 ರಿಂದ 8 ಗಂಟೆ ಒಳಗಡೆ ನಿಮ್ಮ ಪರಿವಾರದೊಂದಿಗೆ ಕೂತು ಶಾಂತವಾಗಿ ಊಟ ಮಾಡಿ. ನಂತರ ನೀವು ಊಟವಾದ ತಕ್ಷಣ ಮರೆತು ಕೂಡ ಮಲಗೋಕ್ ಹೋಗ್ಬಿಡಿ. ನೀವು ಹೀಗೆ ಮಾಡೋದ್ರಿಂದ ನಿಮ್ಮ ಪಾಚನ ತಂತ್ರ ನಷ್ಟ ಆಗೋ ಸಾಧ್ಯತೆ ಇರುತ್ತೆ. ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗೋ ಸಾಧ್ಯತೆ ಇರುತ್ತೆ. ಊಟವಾದ ನಂತರ 15 ರಿಂದ 20 ನಿಮಿಷ ವಾಕಿಂಗ್ ಮಾಡಿ. ನಂತರ ವಾಪಸ್ ಬಂದು ನಿಮ್ಮ ಉಳಿದಿರೋ ಕೆಲಸ ಏನಿದೆ, ಇವತ್ತಿನ ಟಾಸ್ಕ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿ. ನಂಬರ್ 8, ಮಲಗೋ ಸರಿಯಾಗಿ ಅರ್ಧ ಗಂಟೆ ಮುಂಚೆ ಒಂದು ಪುಸ್ತಕವನ್ನ ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಭಗವದ್ಗೀತೆ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ನಿಮ್ಗೆ ಇಷ್ಟವಾಗಿರೋ ಯಾವುದೇ ಪುಸ್ತಕ ಆಗಿರ್ಬೋದು. ಪುಸ್ತಕವನ್ನ ಓದಿದ ನಂತರ ನೀವು ಇವತ್ತು ಮಾಡಿರೋ ಪೂರ್ತಿ ಗೋಲ್ಗಳನ್ನ ನೋಡ್ಕೊಳ್ಳಿ. ಇವತ್ತು ನೀವು ಏನ್ ಅಚೀವ್ ಮಾಡಿದ್ರಿ, ಏನು ತಪ್ಪು ಮಾಡಿದ್ರಿ, ಇನ್ನು ಯಾವ ಕೆಲಸಗಳು ಬಾಕಿ ಇದೆ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ಮತ್ತು ನಾಳೆ ನೀವು ಯಾವ ಗೋಲನ್ನ ಕಂಪ್ಲೀಟ್ ಮಾಡಬೇಕು, ಏನ್ ಅಚೀವ್ ಮಾಡಬೇಕು ಅನ್ನೋದನ್ನ ಒಂದು ಟು ಡು ಲಿಸ್ಟ್ ಮಾಡಿ. ಇದರಿಂದ ನಾಳೆ ನೀವು ಏನ್ ಮಾಡ್ಬೇಕು ಅನ್ನೋ ಗೊಂದಲಕ್ಕೆ ಒಳಗಾಗೋದಿಲ್ಲ. ನಂತರ 10 ರಿಂದ 11 ಗಂಟೆ ಒಳಗಡೆ ಮಲಗೋ ಸಮಯವನ್ನ ಫಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ನೀವು ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದೇಳೋದಕ್ಕೆ ಸಹಾಯ ಆಗತ್ತೆ. ಇದರಿಂದ ನಿಮ್ಮ ನಿದ್ದೆ ಕೂಡ 6 ರಿಂದ 7 ಗಂಟೆ ತುಂಬಾ ಚೆನ್ನಾಗಿ ಆಗತ್ತೆ. ಆದ್ರೆ ನೀವು ಈ ಒಂದು ರೊಟೀನ್ ನಲ್ಲಿ ಮುಖ್ಯವಾಗಿ ಈ ತಪ್ಪುಗಳನ್ನ ಮಾಡೋ ಹಾಗಿಲ್ಲ. ಮುಖ್ಯವಾಗಿ ಮತ್ತು ಅವಶ್ಯವಾಗಿ ನೀವು ನಿಮ್ಮ ಎನರ್ಜಿಯನ್ನ, ವೀರ್ಯವನ್ನ ವ್ಯರ್ಥ ಮಾಡೋ ಹಾಗಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಅನ್ನ ಯೂಸ್ ಮಾಡಬೇಡಿ. ಅತಿಯಾಗಿ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡಕ್ ಹೋಗ್ಬೇಡಿ ಮತ್ತು ಎಕ್ಸ್ಕ್ಯೂಸುಗಳನ್ನ ಕೊಡಕ್ ಹೋಗ್ಬೇಡಿ. ಮತ್ತು ರಾತ್ರಿ ಮಲಗೋ 1 ಗಂಟೆ ಮುಂಚೆ ನಿಮ್ಮ ಫೋನ್ ನಿಂದ ಸಂಪೂರ್ಣವಾಗಿ ದೂರ ಇರಿ. ಅಪ್ಪಿ ತಪ್ಪಿನೂ ಕೂಡ ನೀವು ತಪ್ಪಾದ ಫೋಟೋ ಅಥವಾ ವಿಡಿಯೋಗಳನ್ನ ನೋಡೋ ಹಾಗಿಲ್ಲ. ಆದಷ್ಟು ಅವುಗಳನ್ನ ಅವಾಯ್ಡ್ ಮಾಡೋದನ್ನ ಕಲೀರಿ. ಇವುಗಳನ್ನೆಲ್ಲ ಫಾಲೋ ಮಾಡೋದಕ್ಕೆ ಒಂದು ಡಿಸಿಪ್ಲಿನ್ ಬೆಳೆಸಿಕೊಳ್ಳಿ. ಇದುವೇ ಬ್ರಹ್ಮಚರ್ಯದ ಪವರ್ಫುಲ್ ರೊಟೀನ್ ಆಗಿದೆ. ಇದನ್ನ ಫಾಲೋ ಮಾಡೋ ಪ್ರತಿಯೊಬ್ಬ ಬ್ರಹ್ಮಚಾರಿನೂ ಕೂಡ ತಮ್ಮ ಜೀವನದಲ್ಲಿ ದೊಡ್ಡದಾದ ಸಕ್ಸಸ್ ಅನ್ನ ಕಾಣ್ತಾರೆ ಮತ್ತು ತಮ್ಮ ಗೋಲ್ ಅನ್ನ ಮುಟ್ತಾರೆ. ಇದರ ಜೊತೆಗೇನೆ ನೀವು ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ತುಂಬಾನೇ ಪ್ರಭಾವಿತರಾಗಿರ್ತೀರಾ. ತುಂಬಾ ಜನ ಕೇಳ್ತಾ ಇದ್ರಿ ಬ್ರಹ್ಮಚರ್ಯದ ವಿಡಿಯೋ ಬೇಕು ಅಂತ. ಈ ವಿಡಿಯೋ ನಿಮ್ಗೋಸ್ಕರನೇ ಮಾಡಿದ್ದು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನ ಆಲ್ ಗೆ ಸೆಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿ ವಿಡಿಯೋನ ಮೊದಲು ನೋಡೋದಕ್ಕೆ. ನೀವೇನಾದ್ರೂ ಇವತ್ತಿಂದ ಬ್ರಹ್ಮಚರ್ಯ ಪಾಲನೆ ಮಾಡೋಕೆ ನಿರ್ಧಾರ ಮಾಡಿದ್ರೆ ಇವತ್ತಿನ ಡೇಟ್ ಹಾಕಿ ಸ್ಟಾರ್ಟ್ ಅಂತ ಕಾಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡಾಂಬೆ, ಜೈ ಭಾರತ್ ಮಾತೆ.